2020-25ಕ್ಕೆ ಏನು ದಸರಾ ಉದ್ಘಾಟನೆಗೆ ಈಗ ಬಾನು ಮುಸ್ತಕ್ ಅವ್ರನ್ನ ಆಯ್ಕೆ ಮಾಡಿದ್ರು ರಾಜ್ಯ ಸರ್ಕಾರ ತಪ್ಪು ನಿರ್ಧಾರ ಅದು. ಯಾಕಂದರೆ ಇದು ನಮ್ಮ ಧರ್ಮದ ಹಬ್ಬ, ಇದು ನಮ್ಮ ಹಿಂದೂ ಧರ್ಮದ ಸನಾತನ ಹಿಂದೂ ಧರ್ಮದ ಹಬ್ಬ ಇದು. ದಯಮಾಡಿ ಸರ್ಕಾರ ಈಗೇನು ಅವ್ರನ್ನ ಉದ್ಘಾಟನೆಗೆ ಆದೇಶ ಕೊಟ್ಟಿದೆ, ಅವ್ರನ್ನ ಹಿಂಪಡೆದು ಬೇರೆ ಯಾರೋ ನಮ್ಮ 7 ಕೋಟಿ ಕನ್ನಡಿಗರಲ್ಲಿ ಯಾರನ್ನಾರು ಆಯ್ಕೆ ಮಾಡಲಿ, ಬೇರೆಯವ್ರನ್ನ ಆಯ್ಕೆ ಮಾಡಲಿ. ಆಮೇಲೆ ಇದನ್ನು ಮಿತಿಮೀರಿ ಅವರು ಉದ್ಘಾಟನೆ ಮಾಡೋದೇ ಆದರೆ ಅವರ ಧರ್ಮ ಅಂದರೆ ಏನು ಇವತ್ತು ಕುರಾನಲ್ಲಿ ಅವ್ರು ಇವತ್ತವರೆಗೂ ಓದ್ಕೊ ಬಂದಿದ್ದಾರೆ, ಆ ಕುರಾನೇ ಸುಳ್ಳಾಗುತ್ತೆ. ಮೂರ್ತಿ ಪೂಜೆ ಇಲ್ಲ ಅನ್ನೋದು ಅವ್ರು ಇವತ್ತವರೆಗೂ ಹೇಳ್ಕೊ ಬಂದಿದ್ದಾರೆ. ಅವ್ರು ಏನಾರ ಈ ಸರ್ಕಾರ ಈ ನಮ್ಮ ಸಂಘಟನೆಗಳನ್ನೆಲ್ಲ ವಿರುದ್ಧ ಮಾಡಿ 7 ಕೋಟಿ ಕನ್ನಡಿಗರನ್ನ ವಿರುದ್ಧ ಮಾಡಿ ಅವರು ಉದ್ಘಾಟನೆ ಮಾಡೋದೇ ಆದರೆ ನಾವು ಇಡೀ ಸಂಘಟನೆಯವರು ಇಡೀ ಸಮಾಜಕ್ಕೆ ತಿಳಿಸಿ ಹೇಳ್ತೀವಿ ಅವರ ಕುರಾನೇ ಸುಳ್ಳು. ಯಾಕಂದರೆ ಇವತ್ತವರೆಗೂ ಅವರು ಸಮಾಜಕ್ಕೆ ತಿಳಿಸ್ಕೊಂಡೇ ಬಂದಿದ್ದಾರೆ ಮೂರ್ತಿ ಪೂಜೆ ಮಾಡೋಂಗಿಲ್ಲ ನಮ್ಮಲ್ಲಿ ಅಂತ. ಅವ್ರೇನಾರ ಮಿತಿಮೀರಿ ಈ ಉದ್ಘಾಟನೆ ಮಾಡೋದಾದರೆ ಅವರ ಧರ್ಮನೇ ಅವ್ರ ಗ್ರಂಥನೇ ಸುಳ್ಳು ಅಂತ ನಾವು ತಿಳಿಸಿ ಹೇಳ್ತೀವಿ ಇದನ್ನು. ವೈಭವ್ ವಾಕ್ ಶ್ರವಣ ಕೇಂದ್ರ. ನಾವು ನಿಮ್ಮ ಶ್ರವಣ ಲೋಕವನ್ನ ಬೆಳಗಿಸುತ್ತೇವೆ. ಹೌದು, ಕಳೆದ 2002ರಿಂದ ಲಕ್ಷಕ್ಕೂ ಹೆಚ್ಚು ಶ್ರವಣ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಸಂಜೀವಿನಿಯಾಗಿರುವ ಮೈಸೂರಿನ ಮೊದಲ ಖಾಸಗಿ ಶ್ರವಣ ಸಂಸ್ಥೆ ವೈಭವ್ ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್. ನುರಿತ ಶ್ರವಣ ತಜ್ಞರು, ಅತ್ಯಾಧುನಿಕ ಶ್ರವಣ ಯಂತ್ರಗಳು, ವೃತ್ತಿಪರ ಸೇವೆಗಳು, ಸೇವಾ ಮನೋಭಾವ ಸಿಬ್ಬಂದಿ ವರ್ಗ ವೈಭವ್ ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್ನಲ್ಲಿ ಲಭ್ಯ. ಉತ್ತಮ ಆರೈಕೆಗಾಗಿ ಮತ್ತು ನಿಮ್ಮ ಶ್ರವಣ ಸಮಸ್ಯೆ ಸುಧಾರಿಸಲು ಇಂದೇ ಭೇಟಿ ಕೊಡಿ ವೈಭವ್ ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್. ನಮ್ಮ ಶಾಖೆಗಳು